ಭವಿಷ್ಯದ ಬೆಂಗಳೂರು ಬಲ್ಲವರು ಯಾರು? ಸಭಾಧ್ಯಕ್ಷರೇ, 2050 ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? ಬೆಂಗಳೂರು ನಗರ ಅನಿಸ್ಕೊಳ್ಳೋ ಜನಸಂಖ್ಯೆ 1900ರಲ್ಲಿ 1,70,000 ಇದ್ದಿದ್ದು 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. 2050ಕ್ಕೆ ಗೊತ್ತಾ ಸಭಾಧ್ಯಕ್ಷರೇ? ನಾವೆಲ್ಲಿದ್ದೀವಿ? ಅದು ಮುಗಿಸಿ ಮುನ್ರತ್ನವ್ರೆ, ಇರಿ ಸಭಾಧ್ಯಕ್ಷರೇ, ಕಂಕ್ಲೂಡ್ ಮಾಡಿ. ಇಲ್ಲ ಕಂಕ್ಲೂಡ್, ಈಗ ಮಾತಾಡಬಹುದು, ಕಂಕ್ಲೂಡ್ ಮಾಡಿ. ಇಲ್ಲ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ. ಇರೋಣ ಮುಗಿಸ್ಬಿಡ್ತೀರಾ ಅಧ್ಯಕ್ಷರೇ? ಅವರು ಮುನಿಯವರು ವ್ಯಾಲಿಡ್ 2 ಪಾಯಿಂಟ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ನಮ್ದೆಲ್ಲ ವೆಹಿಕಲ್ಸ್ ಹೋಗುವಂಥದ್ದು ತುಮಕೂರು ರೋಡು. 70% ವೆಹಿಕಲ್ ಹೋಗುವಂಥದ್ದು ತುಮಕೂರು ರೋಡು, ಬೇರೆ ಯಾವುದೂ ಇಲ್ಲ. ಅದು ಜಂಕ್ಷನ್. ಅವ್ರು ಹೇಳಿದ್ದು ಯಾವುದದು? ಗರುಗುಂಟೆಪಾಳ್ಯ. ದಟ್ಸ್ ಅ ಜಂಕ್ಷನ್. ಮುಂದೆ ಇವತ್ತೇ ನಾವೆಲ್ಲ ಅದೇ ಇದ್ರಲ್ಲಿ ಬರುತ್ತೆ. ನೀವು ಶನಿವಾರ ಭಾನುವಾರ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಸೋಮವಾರ ಬೆಳಗ್ಗೆ ನಿಮ್ಗೆ ಅಲ್ಲಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಬರೋಕ್ಕೆ, ಒಳಕ್ಕೆ ಬರೋಕ್ಕಾಗಲ್ಲ. ತಿರ್ಗಾ ಭಾನುವಾರ ಸಾಯಂಕಾಲ ನಾನೇ ಬರ್ತೀನಿ. ಎಲ್ಲ ಟೂರ್ ಹೋಗಿ ಬಂದಾಗ ಅಲ್ಲಿ ಬರೋಕ್ಕೆ ಆಗಲ್ಲ. ನಾನು 1 ಅವರ್ ನಿಲ್ಸ್ಕೊಂತೀನಿ ಅಲ್ಲಿ. ಆ ಫ್ಲೇವರ್ ಇದ್ರೂ ನಿಲ್ಸ್ಕೊಂತೀನಿ. ಅದಕ್ಕೋಸ್ಕರ ಅವ್ರು ಯಾರು ಪ್ಲಾನ್ ಕೊಟ್ಟಿದ್ದಾರೋ, ಆ ಕಾರ್ಪೊರೇಷನ್ ಅವ್ರು ಕಾಸು ಇಸ್ಕೊಂಡು ಕೊಟ್ಟಿದ್ದಾರೋ, OCA ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲ ನೆಂಟರು, ದಯವಿಟ್ಟು ರದ್ದು ಮಾಡಿ. ಅಲ್ಲಿ ಎಂದಿದ್ರು ನಾವು ಏನಾದರೂ ಜಂಕ್ಷನ್ ಮಾಡಲೇಬೇಕು. ನಮ್ಮ ಸರ್ಕಾರ ಇದ್ದಾಗ ಪ್ಲಾನ್ ಮಾಡಿದ್ರಿ, ಆಗಲಿಲ್ಲ. ಅದನ್ನ ರೆಡಿ ಇದೆ ಪ್ಲಾನ್ ಎಲ್ಲ. ದಯವಿಟ್ಟು ಅವ್ರು ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ರು, ಒಂದ್ಸರಿ ನೀವು ಅಲ್ಲಿ ಮಲ್ಟಿ ಸ್ಟೋರು ಬಿಲ್ಡಿಂಗ್ ಕಟ್ಬಿಟ್ರೆ ಮುಗೀತು. ನಾವು ಹೊಡೆಯೋಕ್ಕೆ ಆಗೋದೇ ಇಲ್ಲ. ಈಗ ಖಾಲಿ ಇದೆ. ಅದು ಒಂದಲ್ಲ ಒಂದಿನ ನಮ್ಗೆ ಬೇಕೇ ಬೇಕು. ಇವತ್ತು ಅರ್ಜೆಂಟಾಗೂ ನಮ್ಗೆ ಅವಶ್ಯಕತೆ ಇದೆ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಅದು ಜಂಕ್ಷನ್ ಪಾಯಿಂಟು ಅದು ಬಹಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನ ಮುನಿ ಹೇಳಿರೋ ವ್ಯಾಲಿಡ್ ಪಾಯಿಂಟ್ ಇದೆ ಅದು, ಮತ್ತು ಆ ಸ್ಕೂಲ್ ಇದಕ್ಕೆ ಗ್ರಾಂಟ್ ಮಾಡಿರೋದು ಮೆಟ್ರೋ ಪಕ್ಕದಲ್ಲಿ, ಇವೆರಡನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಉತ್ತರ ಕೊಡೋ ಹೋಗಿ ಹೇಳಿದ್ರೆ ಒಳ್ಳೇದು. ಓಕೆ, ಕಂಕ್ಲೂಡ್ ಮಾಡಿ. ಸಭಾಧ್ಯಕ್ಷರೇ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮುಕ್ತಗೊಳಿಸಲು ಕ್ರಮ ಅಂತ ಹಾಕೈತೆ ಸಭಾಧ್ಯಕ್ಷ. ಈ ಅಡಿಕೆ ತಿಂದವನೇನು ಯಾವುದೋ ಒಂದು ಗಾದೆ ಮತ್ತೈತೆ. ಅಲ್ಲಲ್ಲ, ಆನೆ ಕೊಟ್ಟರು ಬರಲು ಮೇಕೆ ತಿಂದು ಕೋತಿ ಬಾಯಿಗೆ ಉರಿಸ್ತು ಅಂತ. ಪಾಪ ಹಂಗೆ ನಮ್ಮ ಅಬಕಾರಿ ಸಚಿವರು, ಅವ್ರಿಗೆ ಟ್ರೈನಿಂಗ್ ಇಲ್ಲ ಸಭಾಧ್ಯಕ್ಷರೇ. ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಟ್ರೈನಿಂಗ್ ಇಲ್ಲ. ಬಿಜೆಪಿ ಟ್ರೈನಿಂಗ್ ಗುರು ಇಲ್ಲದೆ ವಿದ್ಯೆ ಗುರು ಇಲ್ಲದೆ ವಿದ್ಯೆ ಅಲ್ಲ, ಟ್ರೈನಿಂಗ್ ಇಲ್ಲ. ಪಾಪ ಬಿಜೆಪಿ ಟ್ರೈನ್ ತಗೋಬೇಕು. ನಾನು ಟ್ರೈನಿಂಗ್ ಇಲ್ಲ ಅನ್ನಪ್ಪ, ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಬೆಂಗಳೂರಿನ ಹೊಗಳಿದ ಬೆಂಗಳೂರು ಕಂಪನಿ ತಮಿಳುನಾಡಿಗೆ. ನಾನು ಒಂದೊಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಬೇಡ. ಇಂದಿರಾ ಕ್ಯಾಂಟೀನ್ ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ ಫೋಟೋ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಸಭಾಧ್ಯಕ್ಷರೇ. ಇವತ್ತಿಗೂ ಇಂದಿರಾ ಗಾಂಧಿ ಹೆಸರು ಇರಲೇಬೇಕು ಸಭಾಧ್ಯಕ್ಷರೇ. ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ. ಹೋಗಿದೆ 2 ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ. ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು, ಕಾಂಗ್ರೆಸ್ MLAಗಳು ಎಲ್ರಿಗೂ. ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚ್ ಸಭಾಧ್ಯಕ್ಷರೇ. ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚ್. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು, ಬೇರೆ ಯಾರು ಅಲ್ಲ. ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ.